ನಮಸ್ಕಾರ. ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವ ನಮ್ಮ ಜೀವನ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳ ಹೆಚ್ಚಾಗಿ ಜನರನ್ನ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆರ್ಥ್ರೈಟಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ಆರ್ಥ್ರೈಟಿಸ್ ಸಮಸ್ಯೆ, ಯಾವೆಲ್ಲ ಕಾರಣಗಳಿಂದ ಸಂಭವಿಸುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಉಮರ್ ಅವರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಎಸ್ ಡಾಕ್ಟರ್, ನಾನು ಹೇಳ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾಗಿ ಆರ್ಥ್ರೈಟಿಸ್ ಅಂದ್ರೆ ಏನು, ಜೊತೆಗೆ ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ? ನೋಡಿ, ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಮೂಳೆಯ ಮಧ್ಯ ಏನು ಒಂದು ಜಾಯಿಂಟ್ ಸ್ಪೇಸ್ ಇರುತ್ತೋ ಆ ಭಾಗದಲ್ಲಿ ಸಾಕಷ್ಟು ಇನ್ಫ್ಲಮೇಷನ್ ಆದಾಗ ಆಗ ಮಾತ್ರ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಆ ಒಂದು ಎಫೆಕ್ಟೆಡ್ ಪಾರ್ಟಲ್ಲಿ ನೋವು ಕಂಡುಬರೋದು, ಆ ಭಾಗದಲ್ಲಿ ಊತ ಕಂಡುಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ಅಲ್ಲಿ ರೆಡ್ನೆಸ್ ಕಂಡುಬರೋದು. ನಂತರ ಆ ಏನೋ ಒಂದು ಜಾಯಿಂಟಿನ ನಾರ್ಮಲ್ ಫಿಸಿಯಾಲಜಿ ಇರುತ್ತೋ ಆ ಫಿಸಿಯಾಲಜಿ ಹ್ಯಾಂಪರ್ ಆದಾಗ ಆಗ ಇನ್ಫ್ಲಮೇಷನ್ ಆಗಿದೆ ಅಥವಾ ಇನ್ಫ್ಲಮೇಷನ್ ಸೈನ್ಸ್ ಕಂಡುಬಂದು ಇದಕ್ಕೆ ಆರ್ಥ್ರೈಟಿಸ್ ಆಗಿದೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಅವರ ಲೈಫ್ ಟೈಮಲ್ಲಿ ಒಂದು ಸತಿ ಯಾವುದಾದ್ರೂ ಒಂದು ನೋವು ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತಾರೆ. ಮೈಕೈ ನೋವು ಇರಬಹುದು, ಭುಜ ನೋವು ಇರಬಹುದು, ಮಂಡಿ ನೋವು ಇರಬಹುದು. ಸೊ ಈ ನೋವು ಬಂದಿದ್ದ ತಕ್ಷಣವೇ ಇದಕ್ಕೆ ಆರ್ಥ್ರೈಟಿಸ್ ಆಗಿದೆ ಅಥವಾ ಸಂಧಿವಾತ ಆಗಿದೆ ಅಂತ ನಾವು ಹೇಳೋದಿಲ್ಲ. ಸೊ ನೋವು ಬಂದಾಗ ಕಾಮನ್ ಆಗಿ ನಾವು ನೋಡುವಂಥದ್ದು ಒಂದು ಮೆಕ್ಯಾನಿಕಲ್ ಪೇಯ್ನ್ ಅಂತ ನಾವು ನೋಡ್ತೀರಿ. ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದ್ರೆ ಈಗ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಓಡಾಡಿದಾಗ, ತುಂಬ ಜಾಸ್ತಿ ಕೆಲಸ ಮಾಡಿದಾಗ ನಮಗೆ ನೋವು ಕಂಡು ಬರಬಹುದು. ಸೊ ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀರಿ. ಈ ಮೆಕ್ಯಾನಿಕಲ್ ಪೇಯ್ನ್ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಕಂಡುಬರಬಹುದು. ಸೊ ಇದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಅಂದರೆ ಇದಕ್ಕೆ ಒಂದು ವೇಳೆ ನಾವು ಯಾವುದೇ ಥರದ ಒಂದು ಚಿಕಿತ್ಸೆ ತಗೊಳ್ಳಿಲ್ಲ ಅಂದ್ರೂ ಕೂಡ ಈ ಒಂದು ನೋವು 1 ವಾರ ಅಥವಾ ಮ್ಯಾಕ್ಸಿಮಮ್ 1-2 ವಾರದಲ್ಲಿ ಕಡಿಮೆ ಆಗಿಬಿಡುತ್ತೆ. ವೆರಾಸ್ ಈ ಆರ್ಥ್ರೈಟಿಸ್ ಏನಿದೆಯೋ ಈ ಥರ ಇರೋದಿಲ್ಲ. ಇದು ಹೇಗೆ ಶುರು ಆಗುತ್ತೆ ಅಂತ ಹೇಳೋದು ಕಷ್ಟ ಆಗಬಹುದು. ದಿನನಿತ್ಯ ಈ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಥರದ ಒಂದು ಸಮಸ್ಯೆ 4-5 ವಾರಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಜಾಯಿಂಟ್ ಸ್ಪೇಸಲ್ಲಿ ಕಂಡು ಬರ್ತಿದ್ದಾಗ ಆಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ನಾವು ಹೇಳ್ತೀರಿ. ಸೊ ಈಗ ಆರ್ಥ್ರೈಟಿಸ್ ಕಂಡು ಬರೋದಕ್ಕೆ ನಾನಾ ಕಾರಣಗಳನ್ನ ನಾವು ನೋಡ್ತೀರಿ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಇಟ್ಕೊಂಡಿರಲಿಲ್ಲ. ಅಂದರೆ ನಾವು ಯಾವುದೇ ಥರದ ಒಂದು ವ್ಯಾಯಾಮ ಮಾಡ್ತಾ ಇಲ್ಲ, ನಮ್ಮ ಜೀವನ ಶೈಲಿ ಕರೆಕ್ಟಾಗಿಲ್ಲ, ತುಂಬ ಜಾಸ್ತಿ ನಾವು ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗಿದ್ದೀರಿ, ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಇದೆ. ಇದರ ಜೊತೆ ನಾವು ನಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ರಿಚ್ ಆಹಾರನ ನಾವು ತೊಗೊಳ್ತಾ ಇಲ್ಲ. ಇವೆಲ್ಲ ಇದ್ದಾಗ ಈ ಸಮಸ್ಯೆ ಹೆಚ್ಚಾಗಬಹುದು. ಇದರ ಜೊತೆ ನಾವು ನೋಡ್ತೀರಿ ತಂದೆ ಅಥವಾ ತಾಯಿಗೆ ಅಥವಾ ಇವರ ಹಿರಿಯರಿಗೆ ಯಾರಿಗಾದ್ರೂ ಒಂದು ಈ ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು. ಒಂದು ವೇಳೆ ನಾವು ಕೆಲಸ ಮಾಡ್ತಿರುವಂಥ ಆಕ್ಯುಪೇಷನ್ಸಲ್ಲಿ ನಾವು ತುಂಬ ನಿಂತು ಕೆಲಸ ಮಾಡೋದಿರ್ಬೋದು, ಅಥವಾ ಒಂದೇ ಕಡೆ ಸುಮಾರು ಗಂಟೆ ಕೂತಿ ಕೆಲಸ ಮಾಡೋದಿರಬಹುದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರಬಹುದು. ಇವೆಲ್ಲ ಆಗ್ತಾ ಈ ಸಮಸ್ಯೆ ಕಂಡುಬರಬಹುದು. ಒಂದು ವೇಳೆ ಏನಾದರೂ ಇಂಜುರಿ ಏನಾದರೂ ಆಗಿದ್ದಾಗ, ಒಂದು ವೇಳೆ ಫ್ರ್ಯಾಕ್ಚರ್ ಏನಾದರೂ ಆದರೆ ಆ ಫ್ರ್ಯಾಕ್ಚರ್ ಕರೆಕ್ಟಾಗಿ ಹೀಲ್ ಆಗಲಿಲ್ಲ ಅಂದರೆ, ಅಥವಾ ನಾವು ನೋಡ್ತೀರಿ ಬೇರೆ ಏನಾದರೂ ಒಂದು ಮದ್ದು ಮಾಡ್ತಾರೆ ಅದು ಕರೆಕ್ಟಾಗಿ ಹೀಲ್ ಆಗಲ್ಲ, ಅದರಲ್ಲಿಂದನೂ ಕೂಡ ಈ ಒಂದು ಸಮಸ್ಯೆ ಬರಬಹುದು. ಸರ್ಟನ್ ಕೇಸಸಲ್ಲಿ ಏಜ್ ಆದ ನಂತರ ಈ ಒಂದು ಸಮಸ್ಯೆ ಬರುತ್ತೆ. 55-60 ವರ್ಷ ಆದಮೇಲೆ ನಮ್ಮ ದೇಹದಲ್ಲಿ ಸಾಕಷ್ಟು ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ಆ ವೇರ್ ಆ್ಯಂಡ್ ಟೇರ್ ಆಗ್ತಾ ಈ ಒಂದು ಸಮಸ್ಯೆ ಕಂಡು ಬರ್ಬೋದು. ಸೊ ಈ ಥರ ಈ ಆರ್ಥ್ರೈಟಿಸ್ ಬರೋದಕ್ಕೆ ನಾನಾ ಕಾರಣಗಳನ್ನ ನಾವು ನೋಡಬಹುದು. ಕಾಂಬಿನೇಷನಲ್ಲಿ ಸರ್ಟನ್ ಫ್ಯಾಕ್ಟರ್ಸ್ನ ನಾವು ನೋಡಬಹುದು, ಅಥವಾ ಬರೀ ಒಂದು ಕಾರಣದಿಂದ ಈ ಒಂದು ಸಮಸ್ಯೆ ಬರುವಂಥದ್ದು ನಾವು ನೋಡಬಹುದು. ಓಕೆ, ಸೊ ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಆರ್ಥ್ರೈಟಿಸ್ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇದೇ ಆರ್ಥ್ರೈಟಿಸ್ ಸಮಸ್ಯೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಅಂದರೆ ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಕುರಿತು ತಿಳಿಸ್ತಾ ಹೋಗೋದಾದರೆ? ನೋಡಿ, ಆರ್ಥ್ರೈಟಿಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಸಿಂಪ್ಟಮ್ ನಾವು ನೋಡ್ತೀರಿ, ಒಂದು ಜಾಯಿಂಟ್ ಪೇಯ್ನ್. ಸೊ ಈಗ ಯಾವ ಭಾಗದಲ್ಲಿ ನೋವು ಕಂಡು ಬರ್ತಾ ಇದೆ, ಎಷ್ಟು ದಿನದಿಂದ ಇದೆ, ಈ ಒಂದು ವ್ಯಕ್ತಿಯ ವಯಸ್ಸು ಎಷ್ಟಿದೆ, ಇದ್ರ ಮೇಲೆ ನಾವು ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ನ ನಾವು ಫಾರ್ಮ್ ಮಾಡಬಹುದು. ಅದರ ಜೊತೆ ಸರ್ಟನ್ ಏರಿಯಾಸಲ್ಲಿ ಕಂಡುಬರುವಂಥ ಆರ್ಥ್ರೈಟಿಸ್ ಬೇರೆ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬರೀ ಮಂಡಿಯಲ್ಲಿ ಕಂಡು ಬಂದರೆ ಇದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಕೈಕಾಲು ಬೆರಳಲ್ಲೆಲ್ಲ ಕೂಡ ನೋವು ಬರ್ತಿದ್ರೆ ಇದಕ್ಕೆ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಈ ಥರ ತುಂಬ ಬೇರೆ ಡಿಫ್ರೆಂಟ್ ಆರ್ಥ್ರೈಟಿಸ್ನ ನಾವು ನೋಡ್ತೀರಿ. ಈಚ್ ಆರ್ಥ್ರೈಟಿಸಲ್ಲಿ ಪ್ರೆಸೆಂಟೇಷನ್ ಬೇರೆ ಇರುತ್ತೆ. ಅಂದರೆ ಈಗ ಎಫೆಕ್ಟೆಡ್ ಜಾಯಿಂಟ್
ಬೇರೆ ಬೇರೆ ನಾವು ನೋಡ್ತೀರಿ. ಬರೀ ಸರ್ಟನ್ ಆರ್ಥರೈಟಿಸಲ್ಲಿ ಬರೀ ಒಂದು ಭಾಗದ ಮಾತ್ರ ಕೀಳುಗಳು ನೋವು ಕಂಡು ಬರ್ತಾ ಹೋಗುತ್ತೆ. ಸರ್ಟನ್ ಆರ್ಥರೈಟಿಸಲ್ಲಿ ದೇಹದ ಎಲ್ಲ ಗಂಟು ನೋವು ಬರುತ್ತೆ. ಸೊ ಇದರ ಜೊತೆ ಈಗ ಈ ಒಂದು ಕ್ಲಿನಿಕಲ್ ಡೇಟಾ ಮೇಲೆ ಈಗ ನೋವು ಎಷ್ಟು ದಿನದಿಂದ ಇದೆ, ಬೆಳಿಗ್ಗೆ ಎದ್ದಾಗ ನೋವು ಹೆಚ್ಚಿರತ್ತಾ ಅಥವಾ ರಾತ್ರಿ ಹೊತ್ತು ನೋವು ಹೆಚ್ಚಾಗ್ತಿರತ್ತಾ, ಕೆಲಸ ಮಾಡಿದಾಗ ನೋವು ಹೆಚ್ಚಾಗತ್ತಾ, ರೆಸ್ಟ್ ಮಾಡಿದಾಗ ನೋವು ಹೆಚ್ಚಾಗತ್ತಾ. ಸೊ ಇವೆಲ್ಲ ಒಂದು ಕ್ಲಿನಿಕಲ್ ಡೇಟಾ ಮೇಲೆ ನಾವು ಒಂದು ಡಯಾಗ್ನೋಸಿಸ್ನ ನಾವು ಫಾರ್ಮ್ ಮಾಡಬಹುದು. ಇದರ ಜೊತೆ ನಾವು ನೋಡ್ತೀವಿ ಒಂದು ರಕ್ತದ ಪರೀಕ್ಷೆ ಇರಬಹುದು ಅಥವಾ ಎಕ್ಸ್ರೇ ಇರಬಹುದು, ಇದನ್ನು ನಾವು ಮಾಡಿ ಡಯಾಗ್ನೋಸಿಸ್ನ ನಾವು ಮಾಡ್ತಾ ಹೋಗ್ತೀರಿ. ಸೊ ಈಗ ಎಲ್ಲ ಥರದ ಆರ್ಥರೈಟಿಸಲ್ಲಿ ಕಾಮನ್ ಸಿಂಪ್ಟಮ್ ನಾವು ನೋಡ್ತೀರಿ. ಒಂದು ನೋವು ಇರಬಹುದು, ತುಂಬ ಜಾಸ್ತಿ ಸ್ಟಿಫ್ನೆಸ್ ಇರಬಹುದು. ಅಂದರೆ ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಈಗ ನಾವು ಏನು ಆರಾಮಾಗಿ ನಾವು ಮೂವ್ಮೆಂಟ್ ಮಾಡ್ತಿರ್ತೀರಿ, ಈ ಮೂವ್ಮೆಂಟ್ ಮಾಡೋದು ಕಷ್ಟ ಆಗಬಹುದು. ಈಗ ಮಂಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಈ ಒಂದು ಸಮಸ್ಯೆ ಕಂಡುಬರ್ತಾ ಹೋದಾಗ ಮಂಡಿ ನೋವು ಕಂಡುಬರಬಹುದು, ಅವ್ರು ನಿಂತ್ಕೊಳೋದು ಕಷ್ಟ ಆಗಬಹುದು, ನಡೆಯೋದು ಕಷ್ಟ ಆಗಬಹುದು, ಕೆಳಗಡೆ ಚಕ್ಳ ಬಕ್ಳ ಹಾಕ್ಕೊಂಡು ಕೂರೋದು ಕಷ್ಟ ಆಗ್ಬೋದು, ಮೆಟ್ಲು ಹತ್ತೋದಿರಬಹುದು, ಮೆಟ್ಲದು ಇಳಿಯೋದಿರಬಹುದು. ಈ ಥರ ಸಮಸ್ಯೆಗಳು ಕಂಡುಬರ್ತಾ ಹೋಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ನೋವು ಹಂಗೆ ಕಂಟಿನ್ಯೂಸ್ ಆಗಿರುತ್ತೆ. ಅವ್ರು ಕೂತ್ಕೊಂಡಾಗಲೂ ಕೂಡ ನೋವು ಕಂಡುಬರ್ತಾ ಇರುತ್ತೆ. ಅವರು ಕುತ್ಕೊಂಡು ನಡೆಯೋದು ಶುರು ಮಾಡ್ಕೊತಾರೆ. ಸೊ ಈ ಥರ ಸಾಕಷ್ಟು ಲಕ್ಷಣಗಳಿರಬಹುದು. ಅಥವಾ ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡೋದಕ್ಕೆ ಈ ಥರದ ಫೀಚರ್ಸ್ನ ನಾವು ಫಾಲೋ ಮಾಡ್ತಾ ಹೋಗ್ತೀರಿ. ಓಕೆ, ಇನ್ನು ಆರ್ಥರೈಟಿಸ್ ಅಂತ ಬಂದಾಗ ಹೋಮಿಯೋ ಕೇರ್ನಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ನೋಡಿ, ಈ ಆರ್ಥರೈಟಿಸ್ನ ಡಯಾಗ್ನೋಸ್ ಮಾಡಿದ ನಂತರ ಇದನ್ನು ನಾವು 3 ಸ್ಟೇಜಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಇದು ಫಸ್ಟ್ ಸ್ಟೇಜಲ್ಲಿದ್ದಾಗ ಇದರಲ್ಲಿ ಮೇಜರ್ ಅನಾಟಮಿಕಲ್ ಡಿರೇಂಜ್ಮೆಂಟ್ನ ನಾವು ನೋಡೋದಿಲ್ಲ. ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿ ಒಂದು 4-5 ವಾರ ಆಗಿದೆ. ಸೊ ಇವರಲ್ಲಿ ನಾವು ಎಕ್ಸ್ರೇ ಮಾಡಿ ನೋಡಿದಾಗ ಇದರಲ್ಲಿ ನಾವು ನೋಡ್ತೀರಿ ಅರ್ಲಿ ಆರ್ಥರೈಟಿಸ್ ಅಂತ ನಾವು ನೋಡ್ತೀರಿ. ಮೂಳೆಯ ಶೇಪ್ ಏನಿರೋದೋ ಆ ಅನಾಟಮಿಕಲ್ ಪೊಸಿಷನ್ ಚೇಂಜ್ ಆಗಿರೋದಿಲ್ಲ, ಡಿಫಾರ್ಮಿಟಿ ಸೆಟ್ಟಿನ್ ಆಗಿರೋದಿಲ್ಲ. ಸೊ ಈ ಥರದ ಒಂದು ಫಸ್ಟ್ ಸ್ಟೇಜ್ ಆಫ್ ಕಾಯಿಲೆಯಲ್ಲಿ ನಾವೇನು ಮಾಡ್ತೀರಿ, ಫಸ್ಟ್ ಎಕ್ಸಸೈಸ್ನ ನಾವು ಸ್ಟಾರ್ಟ್ ಮಾಡ್ತೀರಿ. ಸೊ ಎಕ್ಸಸೈಸ್ ಮುಖಾಂತರ ನಾವು ನಮ್ಮ ಆಹಾರದಲ್ಲಿ ಸರ್ಟನ್ ಬದಲಾವಣೆ ಮಾಡ್ಕೊಳೋದಿರಬಹುದು. ಇವೆಲ್ಲ ಮಾಡ್ತಾ ಹೋದಾಗ ಕ್ರಮೇಣ ಈ ಫಸ್ಟ್ ಸ್ಟೇಜ್ ಆಫ್ ಆರ್ಥರೈಟಿಸ್ ಏನಿದೆ ಇಂಪ್ರೂವ್ ಆಗ್ತಾ ಹೋಗುತ್ತೆ, ರೆಸ್ಪಾಂಡ್ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ಈ ಎಕ್ಸಸೈಸ್ ಆ್ಯಂಡ್ ಡಯಟ್ ಪ್ಯಾಟ್ರನ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಿದ್ದಾಗ ಆಗ ನಾವು ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜಲ್ಲಿ ಡೆಫಿನೆಟ್ಲಿ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಈ ಮೆಡಿಕೇಷನ್ಸ್ ಏನಿರುತ್ತಂದರೆ, ಈಗ ನೋವು ಬರ್ತಿದ್ರೆ ಈ ನೋವು ಏನಕ್ಕೆ ಬರ್ತಾ ಇದೆ ಆ ಒಂದು ಮೂಲ ಕಾರಣಕ್ಕೆ ನಾವು ಔಷಧಿ ಕೊಡ್ತಾ ಹೋಗ್ತೀರಿ. ಈಗ ಒಬ್ಬ ವ್ಯಕ್ತಿಗೆ ಒಂದು ವೇಳೆ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗಿ ಈ ಒಂದು ಸಮಸ್ಯೆ ಬರ್ತಾ ಇದ್ದರೆ ಅದಕ್ಕೆ ಔಷಧಿ ಬೇರೆ ಥರ ಇರುತ್ತೆ. ಈಗ ಒಬ್ಬ ವ್ಯಕ್ತಿಗೆ ತೂಕ ಹೆಚ್ಚಾಗಿ ಈ ನೋವು ಕಂಡು ಬರ್ತಿದ್ರೆ ಅವ್ರಿಗೆ ಔಷಧಿ ಬೇರೆ ಥರ ಇರುತ್ತೆ. ಸೊ ಇವನ್ನೆಲ್ಲ ಅನಲೈಸ್ ಮಾಡ್ತಾ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಬಾಡಿ ವೇಟ್ ಎಷ್ಟಿದೆ, ಅವರ ಬೋನ್ ಡೆನ್ಸಿಟಿ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಮೆಡಿಕೇಷನ್ಸ್ ತೊಗೊಳ್ತಾ ಹೋದರೆ ಈಗ ನಮ್ಮ ದೇಹದಲ್ಲಿ ಏನೊಂದು ವ್ಯತ್ಯಾಸ ಆಗಿರುತ್ತೋ, ಈಗ ಫಾರ್ ಎಕ್ಸಾಂಪಲ್ ಮೂಳೆ ಮಧ್ಯ ಟಿಶ್ಯೂ ಕಡಿಮೆ ಆಗಿದ್ದಾಗ, ಕಾರ್ಟಿಲೇಜ್ ಕಡಿಮೆ ಆಗಿದ್ದಾಗ ಅದನ್ನು ನಾವು ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಡಿಕೇಷನ್ಸ್ ಕೊಡ್ತೀರಿ. ಓಕೆ, ಸೊ ಇನ್ನು ಆರ್ಥರೈಟಿಸ್ ಅಂತ ಬಂದಾಗ ಏನಾದರೂ ಪರ್ಟಿಕ್ಯುಲರ್ ಏಜ್ ಫ್ಯಾಕ್ಟರ್ ಇರುತ್ತಾ, ಅಥವಾ ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಅಂತ ಬಂದಾಗ ರೀಸೆಂಟ್ ಸ್ಟಡೀಸ್ನ ಪ್ರಕಾರ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಡಾಕ್ಟರ್? ಸರ್ಟನ್ ಆರ್ಥರೈಟಿಸ್ ಸರ್ಟನ್ ಏಜ್ ಗ್ರೂಪ್ ಆ್ಯಂಡ್ ಸರ್ಟನ್ ಸೆಕ್ಸ್ ಪ್ರಪೋರ್ಷನ್ಸಲ್ಲಿ ನಾವು ಹೆಚ್ಚಾಗಿ ನಾವು ನೋಡ್ತೀರಿ. ಫಾರ್ ಎಕ್ಸಾಂಪಲ್ ಈಗ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಮಂಡಿ ನೋವು ಅಥವಾ ಮಂಡಿಯಲ್ಲಿ ಏನು ಕಂಡುಬರುವಂಥ ಆರ್ಥರೈಟಿಸ್ ಇದೆಯೋ ಇದು ಸಾಮಾನ್ಯವಾಗಿ 50-55 ವರ್ಷ ಆದಮೇಲೆ ಕಂಡುಬರುವಂಥದ್ದು. ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ನಾವು ನೋಡ್ತೀರಿ. ಅದೇ ಥರ ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀರಿ, ಇದು ಯಂಗರ್ ಜನ್ರೇಷನಲ್ಲಿ ನಾವು ನೋಡ್ತೀರಿ. ಅಂದರೆ ಒಂದು 18-35 ವರ್ಷದ ಒಳಗಡೆ ಇದನ್ನು ಹೆಚ್ಚಾಗಿ ನಾವು ನೋಡ್ತೀರಿ. ಇದು ಕೂಡ ಮಹಿಳೆಯರಲ್ಲಿ ಹೆಚ್ಚಾಗಿ ನಾವು ನೋಡ್ತೀರಿ. ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀರಿ, ಇದು ಒಂದು 18-40 ವರ್ಷದ ಒಳಗಡೆ ನೋಡ್ತೀರಿ. ಇದು ಪುರುಷರಲ್ಲಿ ಹೆಚ್ಚಾಗಿ ನಾವು ನೋಡ್ತೀರಿ. ಸೊ ಈ ಥರ ಈಚ್ ಆರ್ಥರೈಟಿಸ್ ಸರ್ಟನ್ ಏಜ್ ಗ್ರೂಪ್ಸಲ್ಲಿ ಹೆಚ್ಚಾಗಿ ನಾವು ನೋಡ್ತೀರಿ. ಓಕೆ, ಸೊ ಇನ್ನು ಆರ್ಥರೈಟಿಸ್ ಅಂತ ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಜನರನ್ನು ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಬಂದು ನಮ್ಮ ಜೀವನ ಶೈಲಿ ಆಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಡಾಕ್ಟರ್? ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಈಗ ನಾವು ನೋಡ್ತೀರಿ ಸಾಕಷ್ಟು ಜನದಲ್ಲಿ ಈ ಒಂದು ಸಮಸ್ಯೆ ಅವರ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿಲ್ದಿದ್ರಾಗ ಈ ಒಂದು ಸಮಸ್ಯೆ ಬರುತ್ತೆ. ಸೊ ಈಗ ನಾನು ಆಗಲೇ ಹೇಳ್ತಿದ್ದೆ, ನಮ್ಮ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಫಿಸಿಕಲ್ ಆಗಿ ನಾವು ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಈಗ ನಾವು ಹೇಳ್ತೀರಿ ಒಂದೇ ಕಡೆ ಕೂತು ಕೆಲಸ ಮಾಡೋರು ಅಂತ ನಾವು ಹೇಳ್ತೀರಿ. ಸೊ ಇದರ ಅರ್ಥ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಂದೇ ಅಲ್ಲ.
ಸೊ ಈಗ ಹೌಸ್ ವೈಫ್ಸು ಇರಬಹುದು, ಸೊ ಅವ್ರ ಮನೆಯಲ್ಲೇ ಇರ್ತಾರೆ, ಮನೆ ಕೆಲಸ ಮಾಡ್ತಿರ್ತಾರೆ, ಇದು ಬಿಟ್ಟು ಬೇರೆ ಯಾವುದೇ ಥರದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಇವರಲ್ಲೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗಿ ಬರೋದನ್ನು ನಾವು ನೋಡ್ತಾ ಹೋಗ್ತಿದ್ದೀರಿ. ಸೊ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಬಂದಾಗ ಒಂದು ಅರ್ಲಿ ಮಾರ್ನಿಂಗ್ ವಾಕ್ ತುಂಬ ಇಂಪಾರ್ಟೆಂಟ್. ದಿನಕ್ಕೆ ಅಟ್ಲೀಸ್ಟ್ ಒಂದು 45 ನಿಮಿಷ ನಾವು ನಡಿಬೇಕಾಗತ್ತೆ. ಸೊ ಈಗ ನಮ್ಮಲ್ಲಿ ದಿನನಿತ್ಯ ಏನು ಕೆಲಸ ಇರುತ್ತೋ ಇದನ್ನು ಬಿಟ್ಟು ನಾವು 45 ನಿಮಿಷ ನಡಿಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಹೇಳಬಹುದು, ನಾನು ಮನೆಯಿಂದ ಆಫೀಸಿಗೆ ನಡ್ಕೊಂಡು ಹೋಗ್ತೀನಿ, ಅಥವಾ ಮನೆಯಿಂದ ದಿನ ಮಾರ್ಕೆಟಿಗೆ ಹೋಗ್ತೀನಿ, ಹಾಲು ತರಕ್ಕೆ ಹೋಗ್ತೀನಿ, ಈ ಥರ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಸೊ ಇವೆಲ್ಲ ನಮ್ಮ ಡೈಲಿ ರೂಟೀನ್ ಆಯಿತು. ಸೊ ಇದನ್ನು ಬಿಟ್ಟು ನಾವೊಂದು 45 ಮಿನಿಟ್ಸ್ ಅಷ್ಟು ಸಿಂಪಲ್ ವಾಕ್ ಮಾಡೋದು, ಅದರಲ್ಲಿ ಒಂದು 10 ನಿಮಿಷ ಬ್ರಿಸ್ಕ್ ವಾಕ್ ಮಾಡೋದು, ಅಂದರೆ ತುಂಬ ಬೇಗ ನಡೆಯೋದು, ಇದು ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದರ ಜೊತೆ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರಬಹುದು. ಅದರ ಜೊತೆ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ರಿಚ್ ಆಹಾರ ಲೈಕ್ ಹಾಲಿರಬಹುದು, ರಾಗಿ ಇರಬಹುದು, ಸೋಯಾ ಬೀನ್ಸ್ ಇರಬಹುದು, ಮೊಟ್ಟೆ ಇರಬಹುದು. ಸೊ ಇದನ್ನು ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋದರೆ ಇದೊಂದು ಬ್ಯಾಲೆನ್ಸ್ಡ್ ಡಯೆಟು ಕೂಡ ಆಗ್ತಾ ಹೋಗುತ್ತೆ. ಸೊ ಈ ಥರ ಎಕ್ಸಸೈಸ್ ಆ್ಯಂಡ್ ಡಯೆಟ್ ಪ್ಯಾಟ್ರನ್ನ ನಾವು ಚೇಂಜ್ ಮಾಡ್ತಾ ಹೋದರೆ ಇದು ಒಂದು ಫಸ್ಟ್ ಸ್ಟೆಪ್ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳೋದಕ್ಕೆ. ಇದರ ಜೊತೆ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಬಾಡಿ ವೆಯ್ಟ್ ಹೆಚ್ಚಾಗಿದ್ದರೆ, ಒಬೆಸಿಟಿ ಹೆಚ್ಚಿದ್ರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಸರ್ಟನ್ ಮೆಷರ್ಸ್ ಮಾಡಬೇಕು. ಈಗ ನಮ್ಮ ಕೆಲಸದಲ್ಲಿ ನಾವು ಒಂದೇ ಕಡೆ ನಿಂತು ಅಥವಾ ಕೂತಿ ಕೆಲಸ ಮಾಡೋದಿದ್ದರೆ ಸರ್ಟನ್ ಪೋಸ್ಚರ್ಸ್ನ ಚೇಂಜ್ ಮಾಡ್ಕೊಳೋದಿರಬಹುದು, ಎಕ್ಸಸೈಸ್ ಪ್ಯಾಟ್ರನ್ನ ಕರೆಕ್ಟಾಗಿ ಮಾಡ್ಕೊಳೋದಿರಬಹುದು, ಅಥವಾ ನೀ ಬ್ರೇಸಸ್, ನೀ ಕ್ಯಾಪ್ ಯೂಸ್ ಮಾಡೋದಿರಬಹುದು. ಸೊ ಈ ಥರ ಸರ್ಟನ್ ಮಾಡಿಫಿಕೇಷನ್ಸ್ನ ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಸಾಕಷ್ಟು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಸಮಸ್ಯೆ ಅಂದರೆ ಇದನ್ನು ನೆಗ್ಲೆಕ್ಟ್ ಮಾಡಿದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ನಾವು ಫೇಸ್ ಮಾಡಬೇಕು ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಎಸ್ ಡಾಕ್ಟರ್, ಇನ್ನು ಲೈಫ್ ಸ್ಟೈಲ್ನ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಸಾಕಷ್ಟು ಜನಕ್ಕೆ ಆರ್ಥ್ರೈಟಿಸ್ ಸಮಸ್ಯೆ ಇದು ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ. ಇನ್ನು ಕೆಲವರಿಗೆ ಆರ್ಥ್ರೈಟಿಸ್ ಸಮಸ್ಯೆ ಇದೆ ಅಂತ ಗೊತ್ತಾದರೂ ಕೂಡ ನೆಗ್ಲೆಕ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಇದು ಸಿವಿಯರ್ ಆದಾಗ ಏನೆಲ್ಲ ಒಂದು ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ ಡಾಕ್ಟರ್? ನೋಡಿ, ಆರ್ಥ್ರೈಟಿಸ್ ಸಾಮಾನ್ಯವಾಗಿ ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಪ್ರೋಗ್ರೆಸಿವ್ ಅಂತ ಹೇಳಿದ್ರೆ ಇದು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ, ಈ ಕಾಯಿಲೆ ಹೆಚ್ಚಾಗಬಹುದು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ ಒಂದು ಮಂಡಿ ನೋವು ಶುರು ಆದಾಗ ಕಾಲಕ್ರಮೇಣ ಒಂದು 2 ವರ್ಷ ಅಥವಾ ಒಂದು 3 ವರ್ಷ ಆದಮೇಲೆ ಇನ್ನೊಂದು ಮಂಡಿಯಲ್ಲೂ ಕೂಡ ನೋವು ಕಂಡುಬರಬಹುದು. ಸೊ ಇದು ಕಾಯಿಲೆ ಪ್ರೋಗ್ರೆಸ್ ಆಗಿದೆ. ಸೊ ಇದರ ಜೊತೆ ಈಗ ಅವ್ರಿಗೆ ಏನು ಬರೀ ನಿಂತ್ಕೊಂಡಾಗ ಮಾತ್ರ ನೋವು ಬರುತ್ತೋ ಅಥವಾ ಒಂದು ಅರ್ಧ ಮುಕ್ಕಾಲು ಗಂಟೆ ನಡೆದಾಗ ಮಾತ್ರ ನೋವು ಬರ್ತಿತ್ತು, ಈಗ ಒಂದು 2-3 ಹೆಜ್ಜೆ ನಡೆದಿದ ತಕ್ಷಣ ನೋವು ಕಂಡುಬರ್ತಾ ಹೋಗುತ್ತೆ. ಸೊ ನೋವು ಇಂಟೆನ್ಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರ ಜೊತೆ ಅವರ ನಿದ್ದೆ ಮಾಡ್ತಿರುವಾಗ ನಿದ್ದೆಯಲ್ಲೂ ಕೂಡ ನೋವು ಕಂಡುಬರಬಹುದು, ನಿದ್ದೆ ಕೆಡ್ತಾ ಹೋಗುತ್ತೆ. ಸೊ ಈ ಥರ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆ ಈ ಮೂಳೆ ಮಧ್ಯ ಏನು ಸ್ಟ್ರಕ್ಚರ್ಸ್ ಇರುತ್ತೋ ಆ ಸ್ಟ್ರಕ್ಚರ್ ತುಂಬ ಡಿರೇಂಜ್ಮೆಂಟ್ ಆದಾಗ, ತುಂಬ ಡಿಟೋರಿಯೇಟ್ ಆದಾಗ ತುಂಬ ಬೋಯಿಂಗ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ನಿಂತ್ಕೊಂಡಾಗ ನಮ್ಮ ಕಾಲು ಹೇಗೆ ಸ್ಟ್ರೇಟ್ ಆಗಿರುತ್ತೋ ಅದು ಒಂಥರ ಬಾಣ ಥರ ಬೋ ಆಗ್ತಾ ಹೋಗುತ್ತೆ. ಸೊ ಅವರು ಒಂಥರ ನಡೆಯೋದು ತುಂಬ ಕುಂಟ್ಕೊಂಡು ನಡೀತಾ ಹೋಗ್ತಾರೆ. ಸೊ ಕೆಳಗಡೆ ಕೂರೋಕ್ಕಾಗೋದಿಲ್ಲ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗುತ್ತೆ. ಇದರ ಜೊತೆ ಅವರ ಏನು ಒಂದು ಪ್ರೊಡಕ್ಟಿವಿಟಿ ಇರುತ್ತೋ ಆ ಒಂದು ಪ್ರೊಡಕ್ಟಿವಿಟಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ಬೋದು. ಸೊ ಇದು ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀರಿ. ಸೊ ಇನ್ನೊಂದು ನಾವು ನೋಡ್ತೀರಿ ವೇರ್ ಡ್ರಗ್ ಅಬ್ಯೂಸ್ ಅಂತ ನಾವು ನೋಡ್ತೀರಿ. ಓಕೆ ಡಾಕ್ಟರ್, ಕಾಂಪ್ಲಿಕೇಶನ್ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ ಸುರೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಸ್ತುಗಳಿಂದ ಸಿಗತ್ತಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಓಕೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಹೊಸದುರ್ಗ ತಾಲೂಕು ಚಿಕ್ಕೇಗಟ್ಟಿ ಗ್ರಾಮದಿಂದ ಮಾತಾಡ್ತಿರೋದು. ಹೇಳಿಪ್ಪ. ಹೊಸ ಮನೆ ಕಟ್ತಿದ್ವಿ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಯತ್ನ ಮಾಡೋಣ. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ ಕಾಂಪ್ಲಿಕೇಶನ್ನ ಕುರಿತಂತೆ. ಸೊ ಒಂದು ಡ್ರಗ್ ಅಬ್ಯೂಸ್ ಅಂತ ನಾವು ನೋಡ್ತೀರಿ. ಸೊ ಈ ಡ್ರಗ್ ಅಬ್ಯೂಸಲ್ಲಿ ನಾವು ಏನು ನೋಡ್ತೀರಂದರೆ, ಸಾಮಾನ್ಯವಾಗಿ ಸರ್ಟನ್ ಪೇಷಂಟ್ಸ್ ಏನಾದರೂ ಒಂದು ಮೆಡಿಕೇಷನ್ಸ್ ತೊಗೊಳ್ತಾರೆ, ಆನ್ ಕೌಂಟರ್ ಮೆಡಿಕೇಷನ್ ತೊಗೊಳ್ತಾರೆ, ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ತೊಗೊಳ್ತಾ ಹೋಗ್ತಾರೆ. ಸೊ ಈ ಥರ ಆದಾಗ ಆ ಒಂದು ಮೆಡಿಕೇಷನ್ಸ್ ಮುಖಾಂತರ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗಬಹುದು. ಲೈಕ್ ಸರ್ಟನ್ ಮೆಡಿಕೇಷನ್ಸ್ ಲಾಂಗ್ ಟರ್ಮ್ ತೊಗೊಂಡಾಗ ಅದು ಕಿಡ್ನಿಯ ಸಮಸ್ಯೆ ಆಗಬಹುದು ಅಥವಾ ಲಿವರ್ನ ಡ್ಯಾಮೇಜ್ ಮಾಡುವಂಥ ಪಾಸಿಬಿಲಿಟೀಸ್ನ ನಾವು ನೋಡ್ತೀರಿ. ಸೊ ಈ ಥರ ಸಾಕಷ್ಟು ಬೇರೆ ಡ್ರಗ್ ಅಬ್ಯೂಸ್ನ ನಾವು ನೋಡಬಹುದು. ಇದರ ಜೊತೆ ನಾವು ನೋಡ್ತೀರಿ ಒಂದು ಪರ್ಟಿಕ್ಯುಲರ್ ಆರ್ಥ್ರೈಟಿಸ್ ಇದೆ, ಇದಕ್ಕೆ ನಾವು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಈ ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸಮಸ್ಯೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಸೀಸ್ ಅಂತ ಹೇಳ್ತೀರಿ. ಅಂದರೆ ಇದು
ಮೂಳೆಗೆ ಎಫೆಕ್ಟ್ ಮಾಡ್ತಾ ನಂತರ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ದೇಹದ ಬೇರೆ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೂ ಎಫೆಕ್ಟ್ ಮಾಡಬಹುದು. ಲೈಕ್ ಅದು ಕಣ್ಣಿಗೆ ಎಫೆಕ್ಟ್ ಮಾಡಬಹುದು, ಚರ್ಮಕ್ಕೆ ಎಫೆಕ್ಟ್ ಮಾಡಬಹುದು, ಹೃದಯಕ್ಕೆ ಎಫೆಕ್ಟ್ ಮಾಡಬಹುದು, ಲಿವರಿಗೆ ಎಫೆಕ್ಟ್ ಮಾಡಬಹುದು. ಸೊ ಈ ಥರ ಆ ಒಂದು ಆರ್ಗನಿಗೆ ಎಫೆಕ್ಟ್ ಆದಾಗ ಅದರ ತಕ್ಕಂಗೆ ಅದರ ಸಿಮ್ಟಮ್ಸ್ ಬರಬಹುದು. ಸೊ ಈ ಥರ ಈ ಆರ್ಥರೈಟಿಸ್ ಬರೀ ಮೂಳೆಗೆ ಒಂದೇ ಅಲ್ಲ, ಮೂಳೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಡಿಫಾರ್ಮಿಟಿ ಆಗಬಹುದು, ಬೇರೆ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಆಗಬಹುದು. ಓಕೆ ಡಾಕ್ಟರ್, ಇನ್ನು ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಮೈನರ್ ಆಗಿ ಇಂಜುರೀಸ್ ಆಗಿರುತ್ತೆ. ಸೊ ಲೇಟ್ರಾನ್ ಅದು ಸಂಧಿವಾತ ಸಮಸ್ಯೆಗೆ ಏನಾದರೂ ಕಾರಣ ಆಗಬಹುದಾ ಡಾಕ್ಟರ್? ಮೈನರ್ ಇಂಜುರೀಸ್ ಡೆಫಿನೆಟ್ಲಿ ಯಾವುದೇ ಥರದ ಒಂದು ತೊಂದರೆ ಕೊಡೋದಿಲ್ಲ. ಅದು ಆಟೋಮೆಟಿಕ್ಲಿ ಹೀಲ್ ಆಗುತ್ತೆ, ನಂತರ ಕಂಟ್ಯೂಷನ್ಸ್ ಇದ್ದಾಗ ಸರಿ ಹೋಗುತ್ತೆ. ಸೊ ಇವನ್ ಇನ್ ಸಿವಿಯರ್ ಫ್ರ್ಯಾಕ್ಚರ್ಸ್ ಇರಬಹುದು, ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಾದ ನಂತರ ಅದರ ಜೊತೆ ಅದರ ಫಿಸಿಯೋಥೆರಪಿ ಇರಬಹುದು ಅಥವಾ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಇರಬಹುದು, ಎಕ್ಸಸೈಸ್ ಇರಬಹುದು, ಇವನ್ನೆಲ್ಲ ಮಾಡಿಕೊಂಡ್ರೆ ಆರ್ಥರೈಟಿಸ್ ಬರದಂಗೆ ನಾವು ನೋಡ್ಕೊಳ್ಬಹುದು. ಬಟ್ ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಆಕ್ಸಿಡೆಂಟ್ ಆದ ನಂತರ ಅದು ಕರೆಕ್ಟಾಗಿ ಹೀಲ್ ಆಗಿರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಬರಬಹುದು. ಸೊ ಇದರಲ್ಲಿ ಒಂದು ಫೀಚರ್ನ ನಾವು ನೋಡ್ತೀರಿ ವೇರ್ ಸೆಕೆಂಡ್ರಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವು ನೋಡ್ತೀರಿ. ಅಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಆರ್ಥರೈಟಿಸ್ ಬರುವುದು 55-60 ವರ್ಷ ಆದಮೇಲೆ ಬರಬಹುದು. ಬಟ್ ಈಗ ಒಬ್ಬ ವ್ಯಕ್ತಿಗೆ 25 ವರ್ಷಕ್ಕೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಬಂದಿದ್ದರೆ ಇವರಲ್ಲಿ ನಾವು ನೋಡ್ತೀರಿ ವೇರ್ ಸೆಕೆಂಡ್ರಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀರಿ. ವೇರ್ ಏನಾದರೂ ಒಂದು ಫ್ರ್ಯಾಕ್ಚರ್ ಅಥವಾ ತುಂಬ ಗ್ರೇವ್ ಇಂಜುರಿ ಆಗಿದ್ದಾಗ ಅದು ಕರೆಕ್ಟಾಗಿ ಹೀಲ್ ಆಗಿರಲಿಲ್ಲ ಅಂದರೆ ಆಗ ಈ ಥರದ ಒಂದು ಸಮಸ್ಯೆ ಬರಬಹುದು. ಸೊ ಮೈನರ್ ಇಂಜುರೀಸ್ ಆದಾಗ ಡೆಫಿನೆಟ್ಲಿ ಯಾವುದೇ ಥರದ ತೊಂದರೆ ಇರೋದಿಲ್ಲ. 1 ವೀಕ್ 10 ಡೇಸ್ ಅಥವಾ ಮ್ಯಾಕ್ಸಿಮಮ್ 2 ವೀಕ್ಸ್ವರೆಗೂ ನೋವು ಇರಬಹುದು, ಊತ ಇರಬಹುದು, ಕ್ರಮೇಣ ಅದು ಸರಿ ಹೋಗಿಬಿಡುತ್ತೆ. ಇಟ್ ಈಸ್ ಮೋರ್ ಆಫ್ ಅ ಕಂಟ್ಯೂಷನ್, ಬೋನ್ ಪೇನ್ ಇರಬಹುದು, ಬಟ್ ಅದು ರಿಕವರ್ ಆಗುತ್ತೆ. ಇದರಿಂದ ಡೆಫಿನೆಟ್ಲಿ ಆರ್ಥರೈಟಿಸ್ ಬರೋದಿಲ್ಲ. ಗ್ರೀವಿಯಸ್ ಇಂಜುರಿ, ಸಿವಿಯರ್ ಇಂಜುರೀಸ್ ಇದ್ದರೆ ಅದು ಕರೆಕ್ಟಾಗಿ ಹೀಲ್ ಆಗಲಿಲ್ಲ ಅಂದರೆ ಆಗ ಈ ಒಂದು ಸಮಸ್ಯೆ ಬರಬಹುದು. ಓಕೆ, ಸೊ ಇನ್ನು ಆರ್ಥರೈಟಿಸ್ ಅಂತ ಬಂದಾಗ ಅದರಲ್ಲಿ ಇರುವಂತಹ ಟೈಪ್ಸ್ಗಳು ಯಾವುದು, ಜೊತೆಗೆ ಆ ಟೈಪ್ಗಳಲ್ಲಿ ಯಾವುದಾದ್ರೂ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದಾ ಡಾಕ್ಟರ್? ಆರ್ಥರೈಟಿಸಲ್ಲಿ ಸುಮಾರು ವಿಧಗಳನ್ನ ನಾವು ನೋಡ್ತೀರಿ. ಸೊ ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು, ರುಮೆಟೆಡ್ ಆರ್ಥರೈಟಿಸ್ ಇರಬಹುದು, ಪ್ಯಾಲೆಂಡ್ರೋಮಿಕ್ ರುಮೆಟೆಡ್ ಆರ್ಥರೈಟಿಸ್ ಇರಬಹುದು, ಜುಬಿಲೈನ್ ಆರ್ಥರೈಟಿಸ್ ಇರಬಹುದು, ಸೋರಿಯಾಟಿಕ್ ಆರ್ಥರೈಟಿಸ್ ಇರಬಹುದು, ಗೌಟ್ ಇರಬಹುದು, ಇನ್ಫೆಕ್ಟಿವ್ ಆರ್ಥರೈಟಿಸ್ ಇರಬಹುದು. ಸೊ ಈ ಥರ ಸಾಕಷ್ಟು ಆರ್ಥರೈಟಿಸ್ನ ನಾವು ನೋಡ್ತೀರಿ. ಸೊ ಎಲ್ಲ ಥರದ ಆರ್ಥರೈಟಿಸಲ್ಲಿ ನಾವು ನೋಡ್ತೀರಿ ವೇರ್ ಅದನ್ನು ನಾವು ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ ಅದು ಕಾಲಕ್ರಮೇಣ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ, ನೋವು ಜಾಸ್ತಿ ಆಗಬಹುದು, ದೇಹದ ಬೇರೆ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಮಾಡಬಹುದು. ಸೊ ಇವೆಲ್ಲದಲ್ಲಿ ನಾವು ನೋಡಿದಾಗ ಈ ರುಮೆಟೆಡ್ ಆರ್ಥರೈಟಿಸ್ ಏನಿದೆಯೋ ಇದು ಸಾಕಷ್ಟು ಕಾಂಪ್ಲಿಕೇಶನ್ಸ್ ಕೊಡುವಂಥದ್ದು. ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಸೊ ಇದರಿಂದ ನಾವು ನೋಡ್ತೀರಿ ವೇರ್ ದೇಹದ ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಪದೇ ಪದೇ ಚಳಿ ಜ್ವರ ಆಗುವಂಥದ್ದು, ಪೇಷಂಟ್ಸ್ ಟೋಟಲಿ ಬೆಡ್ ರಿಡನ್ ಆಗಬಹುದು, ಬೇರೆ ಸಮಸ್ಯೆಗಳಾಗ್ತಾ ಹೋಗುತ್ತೆ, ಬೇರೆ ಕಿಡ್ನಿ ಸಮಸ್ಯೆ ಆಗಬಹುದು. ಸೊ ಈ ಥರ ಸಾಕಷ್ಟು ತೊಂದರೆಗಳಾಗುತ್ತೆ. ಸೊ ಇವೆಲ್ಲ ಆಗೋದು ವೇರ್ ಆರ್ಥರೈಟಿಸ್ನ ನಾವು ಕರೆಕ್ಟಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂದರೆ, ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಆಗ ಮಾತ್ರ ಈ ಥರ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಯಾವುದೇ ಥರದ ಒಂದು ಆರ್ಥರೈಟಿಸ್ ಇರಬಹುದು, ಅದಕ್ಕೆ ನಾವು ಅರ್ಲಿ ಸ್ಟೇಜಸಲ್ಲಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ನಾವು ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡಬಹುದು. ಓಕೆ, ಸೊ ಡಾಕ್ಟರ್ ಇನ್ನು ಆರ್ಥರೈಟಿಸ್ ಸಮಸ್ಯೆ ಅಂತ ಹೇಳಿ ಬೇರೆ ಕಡೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ. ಸೊ ಸಡನ್ನಾಗಿ ಅವರು ಹೋಮಿಯೋಕೇರ್ಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಸ್ವಿಚ್ ಆನ್ ಆದರೆ ಏನಾದರೂ ಸಮಸ್ಯೆ ಎದುರಾಗ್ಬೋದಾ ಡಾಕ್ಟರ್? ಅಬ್ಸಲ್ಯೂಟ್ಲಿ ಯಾವುದೇ ಥರದ ತೊಂದರೆ ಇರೋದಿಲ್ಲ. ಈಗ ಸರ್ಟನ್ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದಾಗ ನಿಮ್ಮ ಟ್ರೀಟಿಂಗ್ ಫಿಸಿಷಿಯನಿಗೆ ನೀವೇನು ಔಷಧಿ ತೊಗೊಳ್ತಿದ್ದೀರಾ, ಏನಾದರೂ ಡ್ರಗ್ ಅಲರ್ಜೀಸ್ ಇದೆಯಾ, ಇವನ್ನೆಲ್ಲ ಹೇಳಿದಾಗ ಅದರ ತಕ್ಕಂಗೆ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಏನಿದೆಯೋ ಇದು ತುಂಬ ಸೇಫ್ ಮೆಡಿಸಿನ್ಸ್. ಯಾವುದೇ ಒಂದು ಏಜ್ ಗ್ರೂಪಲ್ಲಿ ಚಿಕ್ಕ ಮಕ್ಕಳಲ್ಲಿರಬಹುದು, ಯುವಕರಲ್ಲಿರಬಹುದು, ವಯಸ್ಸಾದವರಲ್ಲಿರಬಹುದು, ಅಥವಾ ಈ ಆರ್ಥರೈಟಿಸ್ ಜೊತೆ ಒಂದು ವೇಳೆ ಬೇರೆ ಏನಾದರೂ ತೊಂದರೆ ಇದ್ದಾಗ ಲೈಕ್ ಸಾಕಷ್ಟು ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ವೇರ್ ಅವ್ರಿಗೆ ಡಯಾಬಿಟೀಸ್ ಇರಬಹುದು, ಅಥವಾ ಹೈಪರ್ ಟೆನ್ಷನ್ ಇರುತ್ತೆ, ಅಥವಾ ಕೊಲೆಸ್ಟ್ರಾಲ್ ಇರಬಹುದು, ಅಥವಾ ಥೈರಾಯ್ಡ್ ಸಮಸ್ಯೆ ಇರಬಹುದು, ಅವರು ಬೇರೆ ಆ ಒಂದು ಕಾಯಿಲೆಗೆ ಬೇರೆ ಚಿಕಿತ್ಸೆ ತೊಗೊಳ್ತಿರ್ತಾರೆ. ಸೊ ಅದರ ಜೊತೆ ಇದಕ್ಕೆ ಆರ್ಥರೈಟಿಸ್ಗೆ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಕೊಡಬಹುದು. ಅಬ್ಸಲ್ಯೂಟ್ಲಿ ಏನೂ ತೊಂದರೆ ಆಗೋದಿಲ್ಲ. ಸೊ ಅದಕ್ಕೆ ಯಾವ ಥರ ಮೆಡಿಕೇಷನ್ಸ್ ಕೊಡಬೇಕು, ಆ ಮೆಡಿಸಿನ್ಸ್ ಮಧ್ಯ ಎಷ್ಟು ಮಟ್ಟಿಗೆ ನಾವು ಗ್ಯಾಪ್ ಕೊಡಬೇಕಾಗತ್ತೆ, ಇವನ್ನೆಲ್ಲ ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವನ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಹೋಮಿಯೋಪತಿ ಮೆಡಿಸಿನ್ಸ್ ಈ ಆರ್ಥರೈಟಿಸ್ಗೆ ಡೆಫಿನೆಟ್ಲಿ ಯೂಸ್ ಮಾಡಬಹುದು. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ. ಆರ್ಥರೈಟಿಸ್ ಅಂತ ಹೇಳಿದಾಗ ಇದು ಲೈಫ್ ಟೈಮ್ ಡಿಸೀಸ್
ಡಿಸೀಸಾ ಅಥವಾ ಸಮಯಕ್ಕೆ ಸರಿಯಾಗಿ ಏನಾದರೂ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಅದರಿಂದ ಗುಣಮುಖರಾಗಬಹುದಾ ಅಂತ ಹೇಳಿ? ನೋಡಿ, ಅಕ್ಯೂಟ್ ಆರ್ಥರೈಟಿಸ್ ಇದ್ದರೆ ಇದು ಸಂಪೂರ್ಣವಾಗಿ ನಾವು ಗುಣ ಮಾಡ್ಕೊಳ್ಬಹುದು ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಒಂದು. ಇನ್ನೊಂದು ಕ್ರಾನಿಕ್ ಆರ್ಥರೈಟಿಸ್ ಅಂತ ಹೇಳಿದಾಗ ಈಗ ನಾವು ನೋಡ್ತೀರಿ ಸಾಕಷ್ಟು ಜನಕ್ಕೆ ಒಂದು 8-10 ವರ್ಷದಿಂದ ಈ ಒಂದು ಸಮಸ್ಯೆ ಇದೆ ಅಂತ ನಾವು ನೋಡ್ತೀರಿ. ಇದು ಒಂದು. ಸೊ ಇದರಲ್ಲಿ ಒಂದು ವೇಳೆ ಇದು 3ನೇ ಹಂತದಲ್ಲಿದ್ದಾಗ, 3rd ಸ್ಟೇಜಲ್ಲಿದ್ದಾಗ ಆಗ ಇದನ್ನು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಇದು ಸಂಪೂರ್ಣವಾಗಿ ಗುಣ ಆಗೋದು ಕಷ್ಟ ಆಗಬಹುದು. ವೆರಾಸ್ 2nd ಸ್ಟೇಜಲ್ಲಿದ್ದಾಗ ಅಥವಾ 1st ಸ್ಟೇಜಲ್ಲಿದ್ದಾಗ ಡೆಫಿನೆಟ್ಲಿ ಇದಕ್ಕೆ ಕರೆಕ್ಟಾಗಿರುವಂಥ ಚಿಕಿತ್ಸೆ ತೊಗೊಂಡ್ರೆ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ನಾವು ಹೇಳ್ತೀರಿ, ಯಾವುದೇ ಒಂದು ಭಾಗದಲ್ಲಿ ನೋವು ಕಂಡು ಬಂದಾಗ ಆ ಒಂದು ನೋವು 4 ವಾರಕ್ಕಿಂತ ಹೆಚ್ಚಾಗಿ ಆ ನೋವು ಉಳಿದುಕೊಳ್ತಾ ಇದ್ದಾಗ ಒಂದು, ನಂತರ ಈ ನೋವು ಹೇಗೆ ಶುರು ಆಯಿತು ಅಂತ ನಮಗೆ ಕಾರಣ ಗೊತ್ತಾಗ್ತಿಲ್ದಿದ್ದಾಗ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದು ಒಂದು ಸ್ಟ್ರಾಂಗ್ ಪಾಸಿಬಿಲಿಟಿ, ಇದು ಆರ್ಥರೈಟಿಸ್ ಅಂತ ನಾವು ಹೇಳಬಹುದು. ಸೊ ಈ ಸ್ಟೇಜಸಲ್ಲಿ ನಾವು ಕರೆಕ್ಟಾಗಿ ಅದಕ್ಕೆ ಡಯಾಗ್ನೋಸ್ ಮಾಡಿ ಅದಕ್ಕೆ ಚಿಕಿತ್ಸೆ ತೊಗೊಳೋದಿರಬಹುದು, ಅಥವಾ ಫಿಸಿಯೋಥೆರಪಿ ಮಾಡೋದಿರಬಹುದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡೋದಿರಬಹುದು. ಇವನ್ನೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು. ಈಗ ಒಬ್ಬ ವ್ಯಕ್ತಿಗೆ ಆರ್ಥರೈಟಿಸ್ ಬಂದು ಕೈ ಬೆರಳೆಲ್ಲ ಸೊಟ್ಟಾಗಿದೆ, ಕಾಲು ಬೆರಳೆಲ್ಲ ಸೊಟ್ಟಾಗಿದೆ, ತುಂಬ ವಿಪರೀತ ನೋವಿದೆ. ಸೊ ಇದು ಸಂಪೂರ್ಣವಾಗಿ ಗುಣ ಆಗೋದು ಕಷ್ಟ ಆಗ್ಬೋದು. ಸೊ ಆ ಸ್ಟೇಜಲ್ಲಿ ನಾವು ಒಂದು ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಕೊಡ್ತೀರಿ, ಸರ್ಟನ್ ಮೆಡಿಕೇಷನ್ಸ್ ಕೊಡ್ತಾ ಆ ಕೇಸ್ನ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ. ಸೊ ಅದನ್ನು ಸಂಪೂರ್ಣವಾಗಿ ಗುಣ ಮಾಡೋಕ್ಕಾಗೋದಿಲ್ಲ. ಕಾಂಪ್ಲಿಕೇಶನ್ಸ್ ಆಗಿದ್ದರೆ ಆ ಕಾಂಪ್ಲಿಕೇಶನ್ಸ್ನ ನಾವು ಫಸ್ಟ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಇನ್ನು ಹೆಚ್ಚಾಗಿ ಕಾಂಪ್ಲಿಕೇಶನ್ಸ್ ಆಗದಿಲ್ಲಂಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಯಾವ ಥರದ ಒಂದು ಸ್ಟೇಜಲ್ಲಿದೆಯೋ ಕಾಯಿಲೆ, ಅದ್ರ ಮೇಲೆ ನಾವು ಮೆಡಿಕೇಷನ್ಸ್ನ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ತೀರಿ. ಓಕೆ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಆರ್ಥರೈಟಿಸ್ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ. ಸೊ ವಿತೌಟ್ ಸಿಂಪ್ಟಮ್ಸ್ ಕೂಡ ಏನಾದರೂ ಈ ಸಮಸ್ಯೆ ಕಾಡುವಂಥ ಚಾನ್ಸಸ್ ಇದೆಯಾ? 99% ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಸಿಂಪ್ಟಮ್ಸ್ ತುಂಬ ಪ್ರಾಮಿನೆಂಟಾಗಿ ನಾವು ನೋಡ್ತೀರಿ, ವೇರ್ ಪೇಯ್ನ್ಸ್ ತುಂಬ ಎವಿಡೆಂಟಾಗಿ ನಾವು ನೋಡ್ತೀರಿ. ಸರ್ಟನ್ ಆರ್ಥರೈಟಿಸ್ ಲೈಕ್ ಇನ್ಫೆಕ್ಟಿವ್ ಆರ್ಥರೈಟಿಸ್ ಇರಬಹುದು, ಅಥವಾ ರುಮೆಟೆಡ್ ಆರ್ಥರೈಟಿಸ್ ಇರಬಹುದು, ಅಥವಾ ಒಂದು ಪ್ಯಾಲೆಂಡ್ರೋಮಿಕ್ ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಈ ಒಂದು ಪ್ಯಾಲೆಂಡ್ರೋಮಿಕ್ ರುಮೆಟೆಡ್ ಆರ್ಥರೈಟಿಸಲ್ಲಿ ಏನಾಗುತ್ತೆ ಅಂದರೆ ಒಂದು 6-7 ತಿಂಗಳವರೆಗೂ ನೋವಿರುತ್ತೆ ಅಥವಾ ಸಿಂಪ್ಟಮ್ಸ್ ಇರುತ್ತೆ, ನಂತರ ಸ್ವಲ್ಪ ತಿಂಗಳು ನೋವಿರೋದಿಲ್ಲ, ನಂತರ ಮತ್ತೆ ನೋವು ಕಂಡು ಬರುತ್ತೆ. ಸೊ ಆ ಒಂದು ಸಿಂಪ್ಟಮ್ ಫ್ರೀ ಪೀರಿಯಡಲ್ಲಿ ನಾವು ಪರೀಕ್ಷೆಗಳನ್ನ ನಾವು ಮಾಡಿದಾಗ ಆ ಪರೀಕ್ಷೆಯಲ್ಲಿ ನಾವು ನೋಡ್ತೀರಿ ವೇರ್ ರಕ್ತದ ವ್ಯಾಲ್ಯೂಸ್ ಹೆಚ್ಚಾಗಿ ಕಂಡು ಬರುತ್ತೆ, ವೇರ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀರಿ ಅದು ಹೆಚ್ಚಾಗಿರಬಹುದು. ಸೊ ಈ ಥರ ಸರ್ಟನ್ ಟೈಪ್ ಆಫ್ ಆರ್ಥರೈಟಿಸಲ್ಲಿ ನಾವು ನೋಡ್ತೀರಿ. ಎಲ್ಲ ಆರ್ಥರೈಟಿಸಲ್ಲಿ ಈ ಥರ ಇರೋದಿಲ್ಲ, ಸಿಂಪ್ಟಮ್ಸ್ ಡೆಫಿನೆಟ್ಲಿ ತುಂಬ ಎವಿಡೆಂಟಾಗಿ ನಾವು ನೋಡ್ತೀರಿ. ಓಕೆ ಡಾಕ್ಟರ್, ಇನ್ನು ಒಬೇಸ್ ಇದ್ದವರಲ್ಲಿಯೂ ಕೂಡ ಸಾಮಾನ್ಯವಾಗಿ ಆರ್ಥರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಯಾವ ಕಾರಣದಿಂದಾಗಿ ಡಾಕ್ಟರ್? ನೋಡಿ, ಒಬೆಸಿಟಿ ಆದಾಗ ನಮ್ಮ ಬಾಡಿ ವೆಯ್ಟ್ ಹೆಚ್ಚಾದಾಗ, ನಾವು ನಿಂತ್ಕೊಂಡಾಗ, ನಾವು ಕೂತ್ಕೊಂಡಾಗ ನಮ್ಮ ಬಾಡಿ ವೆಯ್ಟ್ ಏನಿದೆಯೋ ಇವೆಲ್ಲ ಜಾಯಿಂಟ್ಸ್ ಮೇಲೆ ಬೀಳೋವಂಥದ್ದು. ಸೊ ಮಂಡಿ ಮೇಲೆ ಬಿದ್ದಾಗ ಇದಕ್ಕೆ ನಾವು ಒಂದು ಆಕ್ಸಿಯಲ್ ಸ್ಕೆಲಿಟನ್ ಅಂತ ನಾವು ಹೇಳ್ತೀರಿ. ಅಂದರೆ ಇವೆಲ್ಲ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್. ಸೊ ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗಿದ್ದರೆ ನಾವು ನಿಂತ್ಕೊಂಡಾಗ, ಓಡಾಡಿದಾಗ ಆ ಬಾಡಿ ವೆಯ್ಟ್ ಆ ಜಾಯಿಂಟ್ಸ್ ಮೇಲೆ ಬೀಳ್ತಾ ಅಲ್ಲಿ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ವೇರ್ ಆ್ಯಂಡ್ ಟೇರ್ ಹೆಚ್ಚಾದರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ಈಗ ಒಬೆಸಿಟಿ ಇರೋರಲ್ಲಿ ನಾವು ನೋಡ್ತೀರಿ ವೇರ್ ಕೈ ಬೆರಳಲ್ಲಿ ಅಥವಾ ಭುಜದಲ್ಲಿ ನಾವು ಕಡಿಮೆ ನೋಡ್ತೀರಿ. ವೆರಾಸ್ ಹಿಪ್ ಜಾಯಿಂಟ್ ಪೇನ್ ಇರಬಹುದು, ಲೋವರ್ ಬ್ಯಾಕ್ ಪೇನ್ ಇರಬಹುದು, ಮಂಡಿ ನೋವು ಇರಬಹುದು, ಹಿಮ್ಮಡಿ ನೋವು ಇರಬಹುದು, ಇದನ್ನು ಹೆಚ್ಚಾಗಿ ನಾವು ನೋಡ್ತೀರಿ. ಸೊ ಇವೆಲ್ಲ ವೇಟ್ ಬೇರಿಂಗ್ ಜಾಯಿಂಟ್ಸ್. ಸೊ ಈ ವೇಟ್ ಬೇರಿಂಗ್ ಜಾಯಿಂಟ್ಸಲ್ಲಿ ಪ್ರೆಷರ್ ಹೆಚ್ಚಾಗಿ ಬೀಳ್ತಾ ಆ ವೇರ್ ಆ್ಯಂಡ್ ಟೇರ್ ಆಗಿ ಈ ಒಂದು ಸಮಸ್ಯೆ ಡೆಫಿನೆಟ್ಲಿ ತುಂಬ ಎವಿಡೆಂಟಾಗಿ ನಾವು ನೋಡ್ತೀರಿ. ಓಕೆ, ಸೊ ಡಾಕ್ಟರ್, ಕೊನೆಯದಾಗಿ ರಿಯಕರೆನ್ಸ್ ಪ್ರಮಾಣ ಎಷ್ಟಿರುತ್ತೆ, ಜೊತೆಗೆ ಯಾವಾಗ ಇರುತ್ತೆ? ನಾವು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ನಾವು ಫಾಲೋ ಮಾಡಿದ್ರೆ, ಅದರ ಜೊತೆ ಕರೆಕ್ಟಾಗಿರುವಂಥ ಮೆಡಿಕೇಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಇದನ್ನು ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ರೈಟ್ ಟೈಮಲ್ಲಿ ಮೆಡಿಕೇಷನ್ಸ್ ತೊಗೊಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆರ್ಥರೈಟಿಸ್ ಸಮಸ್ಯೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಮೈ ಪ್ಲೆಷರ್. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಅಂದರೆ ಏನು, ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ, ಜೊತೆಗೆ ಇದಕ್ಕೆ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂಥ ಈ ಸಂಖ್ಯೆಗೆ ಕರೆ ಮಾಡಬಹುದು, ಅಥವಾ ಡಾಕ್ಟರನ್ನ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133
1800 10 81 212.